6 1/a ಇಂಟು b 1/5 ಈಕ್ವಲ್ ಟು 20 ಆದಾಗ a ಮತ್ತು b ಬೆಲೆಗಳು ಕ್ರಮವಾಗಿ. ಇದನ್ನ ಆಪ್ಷನ್ಸ್ ಇಂದನೇ ಸಾಲ್ವ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಇರೋದು 2 ವೇರಿಯೇಬಲ್ಸ್ ಇದೆ, ಒಂದೇ ಈಕ್ವೇಶನ್ ಇದೆ. ಹಾಗಾಗಿ ನಮ್ಗೆ ಬೇರೆ ದಾರಿ ಇಲ್ಲ. ವಿ ಹ್ಯಾವ್ ಟು ಗೋ ಥ್ರೂ ಆಪ್ಷನ್ಸ್ ಓನ್ಲಿ. ಫಸ್ಟ್ ಆಪ್ಷನ್ ತಗೋಣ. ಒಂದು ವೇಳೆ A4 B3 ಆದ್ರೆ 6 1/4 ಇಂಟು ಬಿ ಅಂದ್ರೆ 3 ತಗೊಳ್ಬೇಕು. ಇಲ್ಲಿ 3 1/5. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ಬೇಕು? ನಮಗೆ 20 ಬರ್ಬೇಕು. 4 24, 24 ಪ್ಲಸ್ 1 25/4. ಇದು ಮಿಕ್ಸ್ಡ್ ಫ್ರಾಕ್ಷನ್, ಇದು ಇಂಪ್ರಾಪರ್ ಫ್ರಾಕ್ಷನ್. ಮಿಶ್ರ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ. 5 3 15, 15 ಪ್ಲಸ್ 1 16/5. ಡಿವೈಡ್ ಮಾಡಿದ್ರೆ 5 1 5 5 25, 4 1 4 4, 5 4 20. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಒಂದು ವೇಳೆ ಬೇರೆ ಬೇರೆ ಆಪ್ಷನ್ಸ್ ನಾನು ಒಂದ್ಸರಿ ವೆರಿಫೈ ಮಾಡೋದಾದ್ರೆ ಆಪ್ಷನ್ 2 ತಗೊಂಡ್ರೆ 6 1/3 ಇಂಟು 4 1/5. 3 6 18, 18 1 19/3 ಇಂಟು 5 4 20, 20 ಪ್ಲಸ್ 1 21/5. 3 1 3 21. ಮತ್ತೆ ಸಿಂಪ್ಲಿಫೈ ಆಗಲ್ಲ, ಸೊ ಆನ್ಸರ್ 20 ಬರಲ್ಲ. ಸೊ ಆಪ್ಷನ್ 2 ರಾಂಗ್. ಇನ್ನು 2 ಮತ್ತು 3 ಅಂತ ತಗೊಂಡ್ರೆ, ಇದು ತಗೊಂಡ್ರೆ 6 1/2 ಇಂಟು 3 1/5. 2 6 12 1 13/2 ಇಂಟು 5 3 15 1 16/5. ಇಲ್ಲೇ 2 8 16. ಇಷ್ಟು ಮಾತ್ರ ಸಿಂಪ್ಲಿಫೈ ಆಗುತ್ತೆ. ಫರ್ದರ್ ನೀವೇನೇ ಮಾಡಿದ್ರು ಸಿಂಪ್ಲಿಫೈ ಆಗಲ್ಲ, ಆನ್ಸರ್ 20 ಬರಲ್ಲ. ಸೊ ಆಪ್ಷನ್ 3 ರಾಂಗ್. ಲಾಸ್ಟ್ ಒನ್ ಆಪ್ಷನ್ 4. ಈ 1 ತಗೊಳಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತಂದ್ರೆ ಇಲ್ಲಿ ಪ್ರಾಪರ್ ಫ್ರಾಕ್ಷನ್ ಇರಬೇಕು. ಒಂದು ಪೂರ್ಣ ಸಂಖ್ಯೆ ಜೊತೆಗೆ ಒಂದು ಸಮಭಿನ್ನ ರಾಶಿ ಇರಬೇಕು. ಸಮಭಿನ್ನ ರಾಶಿ ಆಗ್ಬೇಕು ಅಂತಂದ್ರೆ ನ್ಯೂಮರೇಟರ್ ಚಿಕ್ಕದಾಗಿರ್ಬೇಕು, ಡಿನಾಮಿನೇಟರ್ ದೊಡ್ಡದಾಗಿರ್ಬೇಕು. ಇಲ್ಲಿ ಎ ವ್ಯಾಲ್ಯೂ ಏನಾದ್ರು 1 ತಗೊಂಡ್ರೆ 1/1 ಆಗುತ್ತೆ. ಸೊ ಇಟ್ ಈಸ್ ನಾಟ್ ಎ ಮಿಕ್ಸ್ಡ್ ಫ್ರಾಕ್ಷನ್. ಸೊ ಆಪ್ಷನ್ 4 ರಾಂಗ್. ಸೊ ಉಳಿದಿರೋದು ಒಂದೇ ಒಂದು ಆಪ್ಷನ್ 1. ಸೊ ಈ ಮೂರನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಫಸ್ಟ್ ಆಪ್ಷನ್ ಇಂದ ನಮ್ಗೆ ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್ ಕ್ವಶನ್. ಒಬ್ಬ ಕ್ರೀಡಾಪಟು, ಅಥ್ಲೀಟ್ ಅಂತ ಹೇಳ್ತೀವಲ್ಲ, ಅವರು 200 ಮೀಟರ್ ಓಟವನ್ನು 24 ಸೆಕೆಂಡ್ಗಳಲ್ಲಿ ಓಡುತ್ತಾನೆ. ಕಿಲೋಮೀಟರ್ ಪರ್ ಅವರ್ ಗಳಲ್ಲಿ ಅವನ ಜವವು, ಅಂದ್ರೆ ಮೀಟರ್ ಮತ್ತು ಸೆಕೆಂಡ್ಗಳಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಾವೇನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. ಇದನ್ನ 2 ರೀತಿ ಮಾಡಬಹುದು ನಾವು. ನೋಡಿ, ಸ್ಪೀಡ್ ಅಂತಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಎಷ್ಟಿದೆ? 200 ಮೀಟರ್. 200 ಮೀಟರ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತಂದ್ರೆ 24 ಸೆಕೆಂಡ್ ಇದೆ. ಓಕೆ, ಈ 200 ಮತ್ತು 24 ಆಸ್ ಇಟ್ ಈಸ್ ಇರ್ಲಿ, ಇಂಟು ಮೀಟರ್ ಪರ್ ಸೆಕೆಂಡ್ ಇದೆ. ಈ ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ ಮಾಡಬೇಕು ಅಂತಂದ್ರೆ ನೋಡಿ, ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇದೆ. ಮೀಟರ್ ಪರ್ ಸೆಕೆಂಡ್ ನ ನಾವು ಕಿಲೋಮೀಟರ್ ಪರ್ ಅವರ್ ಮಾಡಬೇಕು ಅಂತಂದ್ರೆ ಮಲ್ಟಿಪ್ಲೈ ಇಟ್ ಬೈ 18/5. ಈಗೇನಾಗುತ್ತೆ? ಯೂನಿಟ್ ಚೇಂಜ್ ಆಗುತ್ತೆ, ಕಿಲೋಮೀಟರ್ ಪರ್ ಅವರ್ ಆಗ್ತದೆ. ಒಂದ್ ವೇಳೆ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದು ಮೀಟರ್ ಪರ್ ಸೆಕೆಂಡ್ ಬೇಕಾಗಿತ್ತು ಅಂದ್ರೆ ಇದನ್ನ ರೆಸಿಪ್ರೋಕಲ್ ತಗೊಳ್ತೀವಿ, 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಇದು ಹೆಂಗ್ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ಒಂದಷ್ಟು ಟೈಮ್ ತಗೊಳ್ತದೆ, ಬಟ್ ಸದ್ಯಕ್ಕೆ ಬೇಡ. ಓಕೆ, 18/5. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ಈ ಮೀಟರ್ ಪರ್ ಸೆಕೆಂಡ್ ಪ್ಲೇಸ್ ಅಲ್ಲಿ ನಾ ಏನ್ ಮಾಡ್ತೀನಿ ಅಂತಂದ್ರೆ 18/5 ನ ಮಲ್ಟಿಪ್ಲೈ ಮಾಡ್ತೀನಿ. ಯಾವಾಗ ನಾವು 18/5 ಮಲ್ಟಿಪ್ಲೈ ಮಾಡಿದ್ವೋ ಈ ಮೀಟರ್ ಪರ್ ಸೆಕೆಂಡ್ ಹೋಗಿ ಏನಾಗುತ್ತೆ ಅಂದ್ರೆ ಕಿಲೋಮೀಟರ್ ಪರ್ ಅವರ್ ಬರುತ್ತೆ, ಯೂನಿಟ್. ಈಗ ಡಿವೈಡ್ ಮಾಡಿ. 4 6 24, 4 5 20, 0. 6 1 6 3 18, 5 1 5 10 50. ಸೊ 10 3 30, 30 ಕಿಲೋಮೀಟರ್ ಪರ್ ಅವರ್. ಸೊ ಆಪ್ಷನ್ 3 ಕರೆಕ್ಟ್. ಇದು ಒಂದು ರೀತಿ. ಇನ್ನೊಂದು ರೀತಿ ಮಾಡೋದಾದ್ರೆ ಇದನ್ನ ಒಂದು ರೀತಿ ರೇಷಿಯೋ ಪ್ರಪೋರ್ಷನ್ ಫಾರ್ಮಲ್ಲಿ ನಾವು ಸಾಲ್ವ್ ಮಾಡೋದಾದ್ರೆ, ಒಂದ್ ಕಡೆ ಟೈಮ್ ತಗೊಳ್ಳೋಣ, ಇನ್ನೊಂದು ಕಡೆ ಡಿಸ್ಟೆನ್ಸ್ ತಗೊಳ್ಳೋಣ. ಟೈಮು 24 ಸೆಕೆಂಡ್ಸ್, ಇಲ್ಲಿ ಸೆಕೆಂಡ್ಸ್ ಅಲ್ಲಿ ಇದೆ. 24 ಸೆಕೆಂಡ್ ಅಲ್ಲಿ ಎಷ್ಟು ಮೀಟರ್ ಹೋಗ್ತಾ ಇದೆ ಅಂತಂದ್ರೆ 200 ಮೀಟರ್. ಮೀಟರ್ ಇದೆ, ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬೇಕು ನಮಗೆ, ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ. 24 ಸೆಕೆಂಡ್ ಅಲ್ಲಿ 200 ಮೀಟರ್ ಆದ್ರೆ ನಮಗೆ 1 ಅವರ್ ಅಲ್ಲಿ ಎಷ್ಟು ಅಂತ ಬೇಕು. 1 ಅವರ್ ಈಸ್ ನಥಿಂಗ್ ಬಟ್ 3600 ಸೆಕೆಂಡ್ಸ್. ಸೊ 3600 ಸೆಕೆಂಡ್ಗೆ ಎಷ್ಟು ಮೀಟರ್ ಹೋಗುತ್ತೆ ಅಂತ ಈ ರೀತಿ ನಾವು ಸಾಲ್ವ್ ಮಾಡ್ತೀವಿ ಯೂಶುವಲಿ. ಸೊ 3600 ಇಂಟು 200 ಡಿವೈಡೆಡ್ ಬೈ 24. 6 4 24, 6 6 36, 0 0. 4 1 4, 4 5 20,
0. ಎಷ್ಟು ಸೊನ್ನೆ ಇದೆ ಇಲ್ಲಿ? 2, ಇದು 1, 3 ಸೊನ್ನೆ, 1 2 3. ಇನ್ನು ನಂಬರ್ಗಳು ಮಲ್ಟಿಪ್ಲೈ ಮಾಡಿದ್ರೆ 5 6 30,000 ಮೀಟರ್ ಆಯ್ತು. ಇದನ್ನ ಕಿಲೋಮೀಟರ್ ಮಾಡಬೇಕು ಅಂದ್ರೆ ಡಿವೈಡ್ ಬೈ 1000 ಮಾಡಿ, ಈ 0 ಕ್ಯಾನ್ಸಲ್ ಆದ್ರೆ 30 ಕಿಲೋಮೀಟರ್ ಪರ್ ಅವರ್. 30 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಅವರ್ಗೆ ಅಂದ್ರೆ 3600 ಸೆಕೆಂಡ್ಸ್ಗೆ 30 ಕಿಲೋಮೀಟರ್ ಹೋಗ್ತದೆ. ಅದರ ಅರ್ಥ 1 ಅವರ್ಗೆ 30 ಕಿಲೋಮೀಟರ್. ಸೊ ಇದನ್ನ ಸ್ಪೀಡ್ ಅಂತ ಹೇಳೋದಾದ್ರೆ 30 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಸೊ ಈ ರೀತಿನಾದ್ರೂ ಮಾಡಿ, ಅಥವಾ ನಾನು ಫಸ್ಟ್ ಹೇಳಿದ್ನಲ್ಲ ಆ ರೀತಿನಾದ್ರೂ ಮಾಡಿ, ಬರುತ್ತೆ ಆನ್ಸರ್ ಆಪ್ಷನ್ 3 ಕರೆಕ್ಟ್. 7500 ಜನ ಸಂಖ್ಯೆ ಇರುವ ಒಂದು ಹಳ್ಳಿಯಲ್ಲಿ 5% ಅನಕ್ಷರಸ್ಥರಿದ್ದಾರೆ. ಅಕ್ಷರಸ್ಥರ ಸಂಖ್ಯೆ ಬೇಕು ನಮಗೆ. 5% ಅನಕ್ಷರಸ್ಥರು ಅಂತಂದ್ರೆ 95% ಅಕ್ಷರಸ್ಥರು ಅಂತ ಅರ್ಥ. 5% ಅನಕ್ಷರಸ್ಥರಾದ್ರೆ 95% ಅಕ್ಷರಸ್ಥರು. ಅದರ ಸಂಖ್ಯೆ ಎಷ್ಟು ಅಂತ ಬೇಕು ಅಂತಂದ್ರೆ 7500 ಇಂಟು 95% ಅಂದ್ರೆ 95/100. ಝೀರೋಸ್ ಕ್ಯಾನ್ಸಲ್ ಆಗಲಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 95 ಇಂಟು 75, 5 5 25, 9 5 45, 7 5 35. ಅಲ್ಲಿಗೆ 5 5 12 12 2 ದಶಕ 1 4 4 8, 82ಕ್ಕೆ 2 ದಶಕ 8, 9 7 63, 8 3 ಅಂದ್ರೆ 71. ನೀವು ನಿಮಗೆ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಬರುತ್ತೋ ಆ ರೀತಿ ಮಾಡಿ. ನಾನು ಮಾಡಿದ್ದು ಸಿಂಗಲ್ ಲೈನ್ ಮಲ್ಟಿಪ್ಲಿಕೇಶನ್. ಸೊ ಎಷ್ಟು ಬರುತ್ತೆ ಅಂದ್ರೆ 7125. ನಿಮ್ಗೆ ಗೊತ್ತಿರಬೇಕು, ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇ, ಯಾವ ತರನಾದ್ರೂ ಮಾಡಿ. 7125 ಜನ ಅಕ್ಷರಸ್ಥರಿದ್ದಾರೆ. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. 2 ಸಂಪೂರಕ ಕೋನಗಳು 5:4 ಅನುಪಾತದಲ್ಲಿದ್ದರೆ ಆ 2 ಕೋನಗಳು. ಪೂರಕ ಕೋನಗಳು ಅಂತಂದ್ರೆ 2 ಕೋನಗಳ ಮೊತ್ತ 90 ಡಿಗ್ರಿ ಇರೋದು. ಸಂಪೂರಕ ಕೋನಗಳು ಅಂತಂದ್ರೆ 2 ಕೋನಗಳ ಮೊತ್ತ 180 ಡಿಗ್ರಿ ಇರೋದು. ಇಲ್ಲಿ ಅನುಪಾತ ಕೊಟ್ಟಿರೋದ್ರಿಂದ ನಿಜವಾದ ಕೋನಗಳು 5x ಮತ್ತು 4x ಅಂತ ಅನ್ಕೊಳ್ಳೋಣ. ಸಂಪೂರಕ ಅಂತ ಹೇಳಿರೋದ್ರಿಂದ ಕೆಲವೊಮ್ಮೆ ಸಂಪೂರಕನ ಪರಿಪೂರಕ ಅಂತ ಕೂಡ ಹೇಳ್ತಾರೆ. ಪೂರಕ ಜಸ್ಟ್ ಪೂರಕ ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್, ಸಪ್ಲಿಮೆಂಟರಿ ಆಂಗಲ್ ಅಂತ ಹೇಳ್ತೀವಲ್ಲ ಆ ರೀತಿ. ಅವುಗಳ ಮೊತ್ತ ಎಷ್ಟಿರಬೇಕು? 180. ದೇರ್ಫೋರ್ 5x ಪ್ಲಸ್ 4x 180 ಡಿಗ್ರಿ ಇರಬೇಕು. 5 ಮತ್ತು 4 ಆಡ್ ಮಾಡಿದ್ರೆ 9x ಈಕ್ವಲ್ ಟು 180 ಡಿಗ್ರಿ. ಡಿವೈಡ್ ಮಾಡಿದ್ರೆ 9 2 18 20, x ಈಕ್ವಲ್ ಟು 20 ಡಿಗ್ರಿ ಬಂತು. ಹಾಗಾದ್ರೆ ನಿಜವಾದ ಕೋನಗಳು ಎಷ್ಟೆಷ್ಟು ಡಿಗ್ರಿ ಇರ್ತದೆ ಅಂದ್ರೆ ಮೊದಲನೇದು 5x ಇದೆ, ದೇರ್ಫೋರ್ 5 ಇಂಟು 20. ನೆಕ್ಸ್ಟ್ ಇನ್ನೊಂದು ಕೋನ 4x ಇದೆ, 4 ಇಂಟು 20. ಮಲ್ಟಿಪ್ಲೈ ಮಾಡಿ 20 ಇಂಟು 5 ಅಂದ್ರೆ 100 ಡಿಗ್ರಿ ಬಂತು. ಇಲ್ಲಿ 20 ಇಂಟು 4 ಅಂದ್ರೆ 80 ಡಿಗ್ರಿ. ಆ 2 ಕೋನಗಳು ಯಾವುದು ಅಂದ್ರೆ 100 ಡಿಗ್ರಿ ಮತ್ತು 80 ಡಿಗ್ರಿ. ಆಪ್ಷನ್ 2. ಕೊಟ್ಟಿರುವ ಚಿತ್ರದಲ್ಲಿ ಕೋನ ACD 115 ಡಿಗ್ರಿ, ಕೋನ A 3x, ಕೋನ B 2x ಆದಾಗ x ನ ಬೆಲೆ ಬರೀ ನಾವು x ಬೆಲೆ ಮಾತ್ರ ಸಿಗ. ಇದು ಯಾವ ಒಂದು ಪ್ರಮೇಯದ ಮೇಲೆ ಸಾಲ್ವ್ ಮಾಡಬಹುದು ಅಂತಂದ್ರೆ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ಅಂತ ಇದೆ, ಒಂದು ತ್ರಿಭುಜದ ಬಾಹ್ಯ ಕೋನ ಪ್ರಮೇಯ ಅಂತ. ಏನಿದೆ ಬಾಹ್ಯ ಕೋನ ಪ್ರಮೇಯ ಅಥವಾ ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಟ್ರಯಾಂಗಲ್ ಅಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಎಕ್ಸ್ಟೀರಿಯರ್ ಆಂಗಲ್, that exterior angle will be equal to sum of interior opposite angles. ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಆ ಬಾಹ್ಯ ಕೋನ ಸಮನಾಗಿರುತ್ತೆ ಅಂತ. ಅಂತರಾಭಿಮುಖ ಕೋನ ಅಂತಂದ್ರೆ ಈ ಕೋನಕ್ಕೆ ಪಾರ್ಶ್ವ ಕೋನ ಏನಿರುತ್ತಲ್ಲ ಅದನ್ನ ಬಿಟ್ಟು ಉಳಿದ 2 ಕೋನಗಳು, ಅವುಗಳನ್ನ ನಾವು ಅಂತರಾಭಿಮುಖ, ಅಂತರ ಅಂದ್ರೆ ಒಳಗಡೆ, ಅಭಿಮುಖ ಅಂದ್ರೆ ಆಪೋಸಿಟ್ ಇರುತ್ತೆ, ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಅಂದ್ರೆ ಈ 2 ಆಂಗಲ್ ಗಳನ್ನ ಆಡ್ ಮಾಡಿದ್ರೆ ಆ ಆಂಗಲ್ ಎಷ್ಟು ಡಿಗ್ರಿ ಯಾವ್ದಕ್ಕೆ ಸಮನಾಗಿರುತ್ತೆ ಅಂದ್ರೆ ಇಲ್ಲಿ ಉಂಟಾಗಿರತಕ್ಕಂಥ ಬಾಹ್ಯ ಕೋನಕ್ಕೆ ಸಮನಾಗಿರುತ್ತೆ. ದೇರ್ಫೋರ್ 3x ಪ್ಲಸ್ 2x ಈಕ್ವಲ್ ಟು 115 ಡಿಗ್ರಿ. 2 ಆಡ್ ಮಾಡಿದ್ರೆ 3 ಮತ್ತು 2 5x ಈಕ್ವಲ್ ಟು 115 ಡಿಗ್ರಿ. ಡಿವೈಡ್ ಮಾಡಿ 5 ಒಂದ್ಲೆ 5 10, 5 3 15, 23. ಸೊ ವ್ಯಾಲ್ಯೂ ಆಫ್ x ಈಸ್ 23 ಡಿಗ್ರಿ. ನಮಗೆ x ಬೆಲೆ ಮಾತ್ರ ಬೇಕು. ಸೊ ಆಪ್ಷನ್ 3 ಕರೆಕ್ಟ್. 23. ಕೆಲ ಅಂಕಗಳ ಮಧ್ಯಾಂಕ ಮತ್ತು ಸರಾಸರಿಗಳು ಕ್ರಮವಾಗಿ 40 ಮತ್ತು 38 ಆದಾಗ ನೈಜ ಬಹುಲಕ. ನೋಡಿ, ಮಧ್ಯಾಂಕ, ಸರಾಸರಿ ಮತ್ತು ಬಹುಲಕ ಇವು ಮೂರುಗಳನ್ನು ರಿಲೇಟ್ ಮಾಡ್ತಕ್ಕಂಥ ಒಂದು ಸೂತ್ರ ಇದೆ. ಏನದು ಸೂತ್ರ ಅಂದ್ರೆ ಬಹುಲಕ ಈಕ್ವಲ್ ಟು 3 ಇಂಟು ಮಧ್ಯಾಂಕ ಮೈನಸ್ 2 ಇಂಟು ಸರಾಸರಿ. ಇದೇನಿದು? ದಿಸ್ ಇಸ್ ದ ಫಾರ್ಮುಲಾ ಟು ರಿಲೇಟ್ ಮೀನ್, ಮೀಡಿಯನ್ ಅಂಡ್ ಮೋಡ್.
ಏನಿದೆ ಸೂತ್ರ? ಮೋಡ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಮೀಡಿಯನ್ ಮೈನಸ್ 2 ಟೈಮ್ಸ್ ಆಫ್ ಮೀನ್. ಓಕೆ, ಇಲ್ಲಿ ಮಧ್ಯಾಂಕ 40 ಇದೆ, 3 ಇಂಟು 40 ಮೈನಸ್ 2 ಇಂಟು ಸರಾಸರಿ 38 ಇದೆ. ಇದರಲ್ಲಿ ಹಾಕಿ ಸಿಂಪ್ಲಿಫೈ ಮಾಡೋಣ, ನಮಗೆ ಬಹುಲಕ ಸಿಗ್ತದೆ. ಮೋಡ್ 3 4 12 ಅಂದ್ರೆ 120 ಮೈನಸ್ 38 2 76. ಸಬ್ಟ್ರಾಕ್ಟ್ ಮಾಡಿದ್ರೆ 120ರಲ್ಲಿ 76 ತೆಗಿಬೇಕು. ಇದು 1 ಮಾಡ್ಕೊಂಡು 10 ಮಾಡ್ಕೊಂಡ್ರೆ 10ರಲ್ಲಿ 6 ಹೋದ್ರೆ 4. ಆಪ್ಷನ್ 1 ಕರೆಕ್ಟ್, ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ 4 ಇರೋದು ಇದು ಒಂದೇ. ಇನ್ನು 11 ಆಯ್ತು, ಇಲ್ಲಿ 11ರಲ್ಲಿ 7 ಹೋದ್ರೆ 4, ಸೊ 44. ಆಪ್ಷನ್ 1 ಇಸ್ ಕರೆಕ್ಟ್. ಈ ದತ್ತಾಂಶಗಳ ಸರಾಸರಿಯು 21.5 ಆದಾಗ ಎಕ್ಸ್ ನ ಬೆಲೆಯು, ಬಹಳ ಚೆನ್ನಾಗಿದೆ ಕ್ವಶನ್ ಇದು. ಮೊದಲು ಎಕ್ಸ್, ಆಮೇಲೆ ಎಫ್, ಆಮೇಲೆ ಎಕ್ಸ್ ಎಫ್ ಅಥವಾ ಎಫ್ ಎಕ್ಸ್ ಅಂತೇಳಿ ಬರೀತೀವಿ. ಇದನ್ನ ಎಫ್ ಎಕ್ಸ್ ಅಂದ್ರೆ ಅವೆರಡರ ಪ್ರಾಡಕ್ಟ್. ಎಫ್ ಎಕ್ಸ್ ಫ್ರೀಕ್ವೆನ್ಸಿ ಕೊಟ್ಟಾಗ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂತ ಇದೆ ಫಾರ್ಮುಲಾ. ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್ ಅಂತ. ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ನಾವೀಗ ಸಾಲ್ವ್ ಮಾಡಬೇಕಾಗಿದೆ. ಎಕ್ಸ್ ನ ವ್ಯಾಲ್ಯೂಸ್ ಏನಿದೆ ನೋಡಿ, 15, 5, 25, 35, 45. ಎಫ್ ನ ವ್ಯಾಲ್ಯೂಸು 4, 6, 3, ಎಕ್ಸ್ 2. ಈಗ ಎಫ್ ಎಕ್ಸ್ ನೋಡಿ, ಎಫ್ ಆಫ್ ಎಕ್ಸ್ ಅಲ್ಲ ಇದು. ಎಫ್ ಎಕ್ಸ್ ಅಂದ್ರೆ ಎಫ್ ಮತ್ತು ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತಾ ಇರೋದು. 15 4 60, 5 6 30. ಓಕೆ, 25 3 75, 35 ಇಂಟು ಎಕ್ಸ್ ಅಂದ್ರೆ 35 ಎಕ್ಸ್, 45 2 90. ಇದು ಎಫ್ ಎಕ್ಸ್ ಆಯ್ತು. ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಈ ಎಫ್ ಎಕ್ಸ್ ಕಾಲಮ್ ಏನಿದೆ ಇಷ್ಟನ್ನು ಏನ್ ಮಾಡಬೇಕು, ಆಡ್ ಮಾಡಬೇಕು. 60 30 90 ಆಯ್ತು. ಇದು 90, ಇದು 90, 180 ಆಯ್ತು. 180 ಪ್ಲಸ್ 75, 5 7 7 14 15 25, 255 ಪ್ಲಸ್ 35 ಎಕ್ಸ್. ಸೊ ಈ ಕಾಲಮ್ ನ ಆಡ್ ಮಾಡಿದ್ರೆ ಅಂದ್ರೆ ಸಿಗ್ಮಾ ಎಫ್ ಎಕ್ಸ್ ಏನ್ ಬಂತು ಅಂದ್ರೆ 255 ಪ್ಲಸ್ 35 ಎಕ್ಸ್ ಅಂತ ಬಂತು. ಓಕೆ, ಎಸ್ 255 ಪ್ಲಸ್ 35, 90 90 180. ಓಕೆ, ಕರೆಕ್ಟ್ ಆಗಿದೆ. ಈಗ ಸಿಗ್ಮಾ ಎಫ್ ಬೇಕು. ಸಿಗ್ಮಾ ಎಫ್ ಅಂದ್ರೆ ಎಫ್ ಕಾಲಮ್ ನ ಆಡ್ ಮಾಡೋದು. 6 4 10, 13 2 15, 15 ಪ್ಲಸ್ ಎಕ್ಸ್, 15 ಪ್ಲಸ್ ಎಕ್ಸ್. ಇದೇನಿದು ಸಿಗ್ಮಾ ಎಫ್ 15 ಪ್ಲಸ್ ಎಕ್ಸ್. ಈಗ ಈ ಫಾರ್ಮುಲಾದಲ್ಲಿ ಹಾಕೋಣ. ಸಿಗ್ಮಾ ಎಫ್ ಎಕ್ಸ್ ಅಂತಂದ್ರೆ 255 ಪ್ಲಸ್ 35 ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂದ್ರೆ 15 ಪ್ಲಸ್ ಎಕ್ಸ್ ಈಕ್ವಲ್ ಟು ಸರಾಸರಿ. ಸರಾಸರಿ ಅವರೇ ಕೊಟ್ಟಿದ್ದಾರೆ 21.5 ಅಂತೇಳಿ, 21.5. ಸೊ ಇಷ್ಟನ್ನು ನಾವೇನ್ ಮಾಡ್ಬೇಕು, ಈಗ ಸಿಂಪ್ಲಿಫೈ ಮಾಡ್ಬೇಕು. ಅದಕ್ಕೇನ್ ಮಾಡೋಣ ಅಂತಂದ್ರೆ ಮೊದಲಿಗೆ ಓಕೆ, 255 ಪ್ಲಸ್ 35 ಎಕ್ಸ್, ಇಲ್ಲಿ 5 ಕಾಮನ್ ತೆಗೆದು ಇಲ್ಲಿಂದ ಡಿವೈಡ್ ಮಾಡಬಹುದು. ಓಕೆ, ಸದ್ಯಕ್ಕೆ ಇರಲಿ. 21.5 ಇಂಟು ಈ 15 ಪ್ಲಸ್ ಎಕ್ಸ್ ಇದೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. 15 ಪ್ಲಸ್ ಎಕ್ಸ್. ಓಕೆ, 255 ಪ್ಲಸ್ 35 ಎಕ್ಸ್ ಈಕ್ವಲ್ ಟು, ಈಗ 21.5 ಒಳಗಡೆ ಮಲ್ಟಿಪ್ಲೈ ಮಾಡಬೇಕು. 15 5 75, ದಶಕ 7, 15 ಒಂದ್ಲೆ ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ಇಲ್ಲಿ ಬಂದ್ಬಿಡ್ತದೆ, ಗೊತ್ತಾಗತ್ತೆ ನಿಮಗೆ. 15 ಒಂದ್ಲೆ 15, 15 ಪ್ಲಸ್ 7 ಅಂತಂದ್ರೆ 22, ದಶಕ 2, 15 7 30 ಪ್ಲಸ್ 2 ಅಂದ್ರೆ 32. ಓಕೆ, ಪ್ಲಸ್ 21.5 ಇಂಟು ಎಕ್ಸ್ ಅಂದ್ರೆ 21.5 ಎಕ್ಸ್ ಇಷ್ಟ ಆಯ್ತು. ಈಗ ಏನ್ ಮಾಡೋಣ, 21.5 ಎಕ್ಸ್ ನ ಲೆಫ್ಟ್ ಸೈಡ್ ತಗೊಂತೀನಿ, 255 ನ ರೈಟ್ ಸೈಡ್ ತಗೊಳ್ತೀನಿ. ಆಗ 35 ಎಕ್ಸ್ ಮೈನಸ್ 21.5 ಎಕ್ಸ್ ಆಗುತ್ತೆ ಈಕ್ವಲ್ ಟು ರೈಟ್ ಸೈಡ್ 322.5 ಮೈನಸ್ 255.
ಈಗ ಸಿಂಪ್ಲಿಫೈ ಮಾಡಿದ್ರೆ ಇವೆರಡನ್ನ ಕಳಿಬೇಕಲ್ಲ. 35ರಲ್ಲಿ 21.5 ಇದು 0.0, ಇದು 4, ಇದು 10 ಆದರೆ 10ರಲ್ಲಿ 5 ಹೋದ್ರೆ 5 ಪಾಯಿಂಟ್, 4ರಲ್ಲಿ 1 ಹೋದ್ರೆ 3, 3ರಲ್ಲಿ 2 ಹೋದ್ರೆ 1, ಸೊ 13.5 ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇನ್ನು ಇದನ್ನ ಕಳೆದ್ರೆ 322.5ರಲ್ಲಿ 255ನ ತೆಗಿಬೇಕು. ಇಲ್ಲಿ 0.5 ಹಂಗೆ ಉಳಿತದೆ. ಇದು 1 ಮಾಡ್ಕೊಂಡು 12 ಮಾಡ್ಕೊಂಡ್ರೆ 12ರಲ್ಲಿ 5 ಹೋದ್ರೆ 7, ಇಲ್ಲಿ 1ರಲ್ಲಿ 5 ಹೋಗಲ್ಲ. ಅಗೇನ್ 11ರಲ್ಲಿ 5 ಹೋದ್ರೆ 6, 67.5. ಸೊ 13.5x ಈಕ್ವಲ್ ಟು 67.5. ಎಕ್ಸ್ ಈಕ್ವಲ್ ಟು 67.5 ಡಿವೈಡೆಡ್ ಬೈ 13.5. ಓಕೆ, ಈಗ ಎಕ್ಸ್ ನ ಬೆಲೆ ಅಷ್ಟೇ ಬೇಕಾಗಿರೋದು ನಮಗೆ. ಈಗ ಡೆಸಿಮಲ್ ವ್ಯಾಲ್ಯೂ ಈ ಕಡೆ ಬಂದ್ಬಿಡ್ಲಿ. ಈಗ ಸಿಂಪ್ಲಿಫೈ ಮಾಡಬೇಕು. ಓಕೆ, ಎಕ್ಸ್ ಈಕ್ವಲ್ ಟು 67 ಅಂದ್ರೆ 675 ಡಿವೈಡ್ ಬೈ 135. 5ರಿಂದ ಡಿವೈಡ್ ಮಾಡೋಣ. 5 7 10, 5 7 35, 5 1 5, 1 ಉಳಿತು, 5 3 15, 2 ಉಳಿತು, 5 5 25. ಈಗ 3ರಿಂದ ಹೊಡೆಯೋಣ ಅಥವಾ 9ರಿಂದ. 9 3 27, 9 1 9, 4 ಉಳಿತು, 9 5 45. ಡಿವೈಡ್ ಮಾಡಿ, 3 1 3 5 15. ಸೊ ಫೈನಲ್ ಆನ್ಸರ್ ಎಷ್ಟು ಅಂದ್ರೆ 5. ದೇರ್ಫೋರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 5. ಆಪ್ಷನ್ 1 ಇಸ್ ಕರೆಕ್ಟ್. ಎಸ್, ಸ್ಟಾಟಿಸ್ಟಿಕ್ಸ್ ಇಂದ ತೆಗೆದಿರಂತ ಒಂದು ಬ್ಯೂಟಿಫುಲ್ ಕ್ವಶನ್ ಇದು. ಒಂದು ವರ್ಗಾಂತರದ ಮಧ್ಯ ಬೆಲೆಯು 52, ಅದರ ವರ್ಗಾಂತರದ ಗಾತ್ರ 10 ಆದಾಗ ಆ ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿಗಳು ಕ್ರಮವಾಗಿ ಅಂತ ಕೇಳ್ತಾರೆ. ನೋಡಿ, 57 47 ಈ ರೀತಿ ಇರಕ್ಕೆ ಸಾಧ್ಯ ಇಲ್ಲ. 47 57 ಈ ರೀತಿ ಇದ್ದಾಗ ನಂಬರ್ಗಳು ಯಾವ ರೀತಿ ಇರ್ಬೋದು? ಮಧ್ಯಾಂಕ ಎಷ್ಟಂತೇಳಿ 52, ಮಧ್ಯ ಬೆಲೆ 52 ಅಂತ ಹೇಳ್ತಾರೆ. 47 48 49 50 50 ಅಥವಾ ಇವುಗಳನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಡೋಣ. ಮಧ್ಯ ಬೆಲೆ ಕರೆಕ್ಟ್ ಆಗಿ ಸಿಗ್ತದೆ ನಮಗೆ. ಎಸ್, ದಟ್ ಈಸ್ ಬೆಸ್ಟ್ ಐಡಿಯಾ. ಮಧ್ಯ ಬೆಲೆ ಸಿಗಬೇಕು ಅಂದ್ರೆ ಆ ರೀತಿ ಮಾಡಬೇಕು. ಇವೆರಡನ್ನ ಆಡ್ ಮಾಡಿ ಎಷ್ಟು ಬರ್ತದೆ? 7 7 14 ದಶಕ 1 ಅಂದ್ರೆ 5 1 6 4 10, 104 ಡಿವೈಡ್ ಬೈ 2. ಡಿವೈಡ್ ಮಾಡಿದ್ರೆ ಎಷ್ಟು ಬರಬೇಕು? 52 ಬರಬೇಕು. ನೋಡಿ, 2 1 2 5 10, 2 2 4, 52 ಬರ್ತಾ ಇದೆ. ಸೊ ಆಪ್ಷನ್ 1 ಈಸ್ ಕರೆಕ್ಟ್, ಮತ್ತೇನಿಲ್ಲ. ಇವುಗಳನ್ನ ಮಾಡಿದ್ರೆ ಬರಲ್ಲ, ಬೇಕಾದ್ರೆ ನೀವು ವೆರಿಫೈ ಮಾಡಬಹುದು. ಒಂದು ನಾನು ತೋರಿಸ್ತೀನಿ ನಿಮಗೆ. ಈಗ 47.5 57.5 0 1 7 7 14 1 15 ದಶಕ 1 105 ಬಂದ್ಬಿಡುತ್ತೆ. ಸೊ 105ನ ಡಿವೈಡ್ ಬೈ 2 ಮಾಡಿದ್ರೆ 52 ಅಂತೂ ಬರಲ್ಲ, ಯಾಕಂದ್ರೆ 104ಕ್ಕೆ ಬಂದಿದೆ ಅಂತಂದ್ರೆ 105ಕ್ಕೆ ಬರಲ್ಲ. ದೇರ್ಫೋರ್ ಆಪ್ಷನ್ 3 ರಾಂಗು, ಆಪ್ಷನ್ 4 ರಾಂಗು, ಆಪ್ಷನ್ 1 ಕರೆಕ್ಟ್. ಪಿ ಕ್ಯೂ ಆರ್ ಎಸ್ ಮತ್ತು ಟಿಗಳು 5 ಅನುಕ್ರಮ ಧನ ಬೆಸ ಪೂರ್ಣಾಂಕಗಳಾದಾಗ ಅವುಗಳ ಸರಾಸರಿಯು ಅಂದ್ರೆ 5 ಆಡ್ ನಂಬರ್ಸ್ ಮತ್ತು ಎಂತ ಆಡ್ ನಂಬರ್ಸ್? ಅವು ಪಾಸಿಟಿವ್ ಆಡ್ ನಂಬರ್ಸ್, ಅನುಕ್ರಮ ಅಂತ ಹೇಳ್ತಾರೆ. ಏನಂದ್ರೆ ಕಂಟಿನ್ಯೂಸ್ ಆಗಿ ಬರ್ತಾವೆ 1 3 5 7 ಈ ರೀತಿ ಇರ್ತಕ್ಕಂಥ ಆಡ್ ನಂಬರ್ಸ್, ಕಾನ್ಸೆಕ್ಯೂಟಿವ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. 1 3 5 7 9 5 ಬೇಕಲ್ಲ, 5 ತಗೊಂಡಿದ್ದೀನಿ. ಇದರ ಪಿ ಕ್ಯೂ ಆರ್ ಎಸ್ ಟಿ ಅನುಕ್ರಮ ಬೆಸ ಸಂಖ್ಯೆಗಳು. ಓಕೆ, 5 ತಗೊಂಡಿದ್ದೀನಿ. ಅವುಗಳ ಸರಾಸರಿ. ಓಕೆ, ಇವುಗಳ ಸರಾಸರಿ ಅಂದ್ರೆ ಇವೆಲ್ಲನೂ ಆಡ್ ಮಾಡಬೇಕು, ಡಿವೈಡ್ ಬೈ 5 ಮಾಡಬೇಕು. 9 1 ಅಂದ್ರೆ ಈ ರೀತಿ 1 + 3 + 5 + 7 + 9 ಡಿವೈಡೆಡ್ ಬೈ 5. ದಿಸ್ ವಿಲ್ ಬಿ ದ ಆವರೇಜ್ ಆಫ್ ದೀಸ್ ನಂಬರ್ಸ್. 9 1 10 7 3 10 20 ಆಯ್ತು. ಇದೊಂದು 5 ಕೂಡಿಸಿದ್ರೆ 25/5 ಡಿವೈಡ್ ಮಾಡಿದ್ರೆ 5 ಬಂತು ಆನ್ಸರ್. ಓಕೆ, 5 ಬಂತು. ಈಗ ಈ ವ್ಯಾಲ್ಯೂಸ್ ನ ತಗೊಂಡು ನೋಡೋಣ. ಫಸ್ಟ್ ಏನ್ ಆಪ್ಷನ್? ಪಿ ಕ್ಯೂ ಆರ್ ಎಸ್ ಬೈ 5 ಬರಬೇಕು. ಪಿ ಅಂದ್ರೆ 1, ಕ್ಯೂ ಆರ್ ಎಸ್, ಪಿ ಕ್ಯೂ ಆರ್ ಎಸ್ ಬೈ 5. ಆನ್ಸರ್ ಎಷ್ಟು ಬರ್ಬೇಕು ನಮಗೆ? 5 ಬರಬೇಕು.
5 5 ಕ್ಯಾನ್ಸಲ್ ಮಾಡಿದ್ರೆ 7 3 21 ಬಂತು. ಸೊ ಆಪ್ಷನ್ 1 ರಾಂಗ್. p ಪ್ಲಸ್ 4/5. p ಅಂತಂದ್ರೆ 1. 1 ಪ್ಲಸ್ 4/5. 1 ಪ್ಲಸ್ 4 ಅಂದ್ರೆ 5/5 ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಬಟ್ ನಮಗೆ 5 ಬರಬೇಕು. ಆಪ್ಷನ್ 2 ರಾಂಗ್. ಇನ್ನು ಆಪ್ಷನ್ 3 p ಪ್ಲಸ್ 4 ಅಂತ ಇದೆ. p ಅಂದ್ರೆ 1 ಪ್ಲಸ್ 4. 1 ಪ್ಲಸ್ 4 is 5. ಎಸ್, ಆಪ್ಷನ್ 3 ಇಸ್ ಕರೆಕ್ಟ್. ಇದು ನೋಡಿ 2 ಇಂಟು 1 ಅಂದ್ರೆ p ಅಂದ್ರೆ 1 ಪ್ಲಸ್ 4. 4 1 5, 5 2 10 ಬರುತ್ತೆ. ಸೊ ಆಪ್ಷನ್ 4 ರಾಂಗ್. ಆಪ್ಷನ್ 3 ಇಸ್ ಕರೆಕ್ಟ್. ನಾವು ಇಲ್ಲಿ 1 3 5 7 9 ಅಂತ ತಗೊಂಡಿದ್ದಿಲ್ಲ, ಇದನ್ನೇ ತಗೋಬೇಕಂತ ಏನೂ ಇಲ್ಲ. ನೀವು ಬೇರೆ ಆಡ್ ನಂಬರ್ಸ್ ಕೂಡ ತಗೋಬಹುದು. ಆದ್ರೆ ಅವು ಕಾನ್ಸಿಕ್ಯೂಟಿವ್ ಆಗಿದೆಯಾ ಅಂತ ಒಂದ್ಸರಿ ವೆರಿಫೈ ಮಾಡ್ಕೊಳ್ರಿ ಅಷ್ಟೇ. ನೆಕ್ಸ್ಟ್ ಕ್ವಶನ್. ಒಂದು ಹಿಸ್ಟೋಗ್ರಾಮ್ ನಕ್ಷೆಯಲ್ಲಿ ಪ್ರತಿ ವರ್ಗಾಂತರದ ಆಯತವನ್ನು ರಚಿಸಲು ಪಾದವಾಗಿ ಪರಿಗಣಿಸಬೇಕಾದ ಅಂಶ ಅಂತ. ಅಂದ್ರೆ ಹಿಸ್ಟೋಗ್ರಾಮ್ ನಕ್ಷೆ ಅಂದ್ರೆ ಈ ರೀತಿ ಇರುತ್ತೆ ನೋಡ್ರಿ. ಇಲ್ಲಿ ಏನನ್ನ ನಾವು ಬೇಸ್ ಆಗಿ ತಗೊಳ್ಬೇಕು ಅಂತ ಹೇಳ್ತೇವೆ. ಆಕ್ಚುಲಿ ಇಲ್ಲಿ ಬೇಸ್ ಆಗಿ ಯಾವ್ದನ್ನು ತಗೊಳ್ತೀವಿ ಅಂತಂದ್ರೆ ವರ್ಗಾಂತರದ ಗಾತ್ರ, ಕ್ಲಾಸ್ ಇಂಟರ್ವಲ್ ಅಂತ ಏನಿರುತ್ತಲ್ಲ ಅದನ್ನ ನಾವಿಲ್ಲಿ ಬೇಸ್ ಆಗಿ ತಗೊಳ್ತೀವಿ. ದೇರ್ ಫಾರ್ ಫಸ್ಟ್ ಆಪ್ಷನ್ ಕರೆಕ್ಟ್. ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿನ ಯಾವತ್ತೂ ತಗೊಳ್ಳಲ್ಲ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ, ಇದು ಕೂಡ ತಗೊಳ್ಳಲ್ಲ. ಆಮೇಲೆ ವರ್ಗಾಂತರದ ಮಧ್ಯಬಿಂದು, ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್, ಇದು ಕೂಡ ತಗೊಳ್ಳಲ್ಲ. ಸೊ ತಗೊಳ್ಳೋದು ಯಾವುದು ಅಂದ್ರೆ ವರ್ಗಾಂತರದ ಗಾತ್ರವನ್ನು ತಗೊಳ್ತೀವಿ. ಸಂಚಿತಾವೃತ್ತಿ ವಿತರಣೆಯನ್ನು ಪ್ರತಿನಿಧಿಸುವ ನಕ್ಷೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಗ್ರಾಫ್ ಯಾವುದು ಅಂತಂದ್ರೆ ಒಜಿವ್ ಎಸ್ ಶೇಪ್ಡ್ ಕರ್ವ್ ಅಂತ. ಎಲ್ಲಾ ಫ್ರೀಕ್ವೆನ್ಸಿಗಳನ್ನ ಆಡ್ ಮಾಡ್ತಾ ಹೋದಾಗ ಈ ರೀತಿ ಎಸ್ ಶೇಪ್ ಅಲ್ಲಿ ಒಂದು ಕರ್ವ್ ಬರುತ್ತೆ. ಅದನ್ನ ನಾವು ಒಜಿವ್ ಅಂತ ಹೇಳ್ತೀವಿ. ಇದು ಆಕ್ಚುಲಿ ಒಜಿವ್. ತಂದೆ ಮತ್ತು ಮಗನ ಈಗಿನ ವಯಸ್ಸುಗಳ ಅನುಪಾತ 7:3 ಆಗಿದೆ. 10 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಕ್ರಮ ಅನುಪಾತ 9:5 ಆದಾಗ ಮಗನ ಈಗಿನ ವಯಸ್ಸು ಅಂತ ಕೇಳ್ತಾರೆ. ಓಕೆ, ಇಲ್ಲಿ ಮೊದಲಿಗೆ ತಂದೆಯ ವಯಸ್ಸು ಇಲ್ಲಿ 7:3 ಅಂತ ಕೊಟ್ಟಿರೋದ್ರಿಂದ ನಾನು ಅದನ್ನ 7x 3x ಅಂತ ಬರ್ಕೊಳ್ತೀನಿ. ಮಗನ ಈಗಿನ ವಯಸ್ಸು 3x. 10 ವರ್ಷಗಳ ನಂತರ ಅಂದ್ರೆ ಇಬ್ಬರಿಗೂ 10 ವರ್ಷ ಆಗುತ್ತೆ. ದೇರ್ ಫೋರ್ 7x ಪ್ಲಸ್ 10, ಇಲ್ಲಿ 3x ಪ್ಲಸ್ 10. ಈಗ ಅವರ ವಯಸ್ಸುಗಳ ಅನುಪಾತ 9:5 ಅಂದ್ರೆ 7x/10 ಡಿವೈಡೆಡ್ ಬೈ 3x ಪ್ಲಸ್ 10 ಈಕ್ವಲ್ ಟು 9/5 ಅಂತ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡೋಣ. 5 ಈ ಕಡೆ ಬರುತ್ತೆ. 5 ಇಂಟು 7x ಪ್ಲಸ್ 10 ಈಕ್ವಲ್ ಟು 9 ಇಂಟು ಈ 3x ಪ್ಲಸ್ 10 ರೈಟ್ ಸೈಡ್ ಹೋಗ್ತದೆ. 3x ಪ್ಲಸ್ 10, 5 7 35x ಪ್ಲಸ್ 5 10 50 ಈಕ್ವಲ್ ಟು 9 3 27x ಪ್ಲಸ್ 9 10 90. 27 ಈ ಕಡೆ ಬರಲಿ. 35x ಮೈನಸ್ 27x ಈಕ್ವಲ್ ಟು 90. 50 ಈ ಕಡೆ ಬಂದ್ರೆ ಮೈನಸ್ 50. 35 ಮೈನಸ್ 27 ಅಂತಂದ್ರೆ ಎಷ್ಟಾಗತ್ತೆ ಅಲ್ಲಿಗೆ? 6 8 ಆಗುತ್ತೆ. 8x ಹೌದಲ್ಲ? ಎಸ್, 8x ಈಕ್ವಲ್ ಟು 90ರಲ್ಲಿ 50 ಹೋದ್ರೆ 40. ಡಿವೈಡ್ ಮಾಡಿ 8 ಅಂದ್ರೆ 8 5 40. ಎಕ್ಸ್ ಈಕ್ವಲ್ ಟು 5 ಅಂತ ಬಂತು. ಎಕ್ಸ್ ಈಕ್ವಲ್ ಟು 5. ನನಗೆ ಬೇಕಾಗಿರೋದು ಮಗನ ವಯಸ್ಸು. ಮಗನ ವಯಸ್ಸು ಎಲ್ಲಿದೆ? 3x ಅಂತ ಇದೆ. 3 ಇಂಟು ಎಕ್ಸ್ ಅಂದ್ರೆ 5, 3 5 15. ಫೋರ್ ಮಗನ ಈಗಿನ ವಯಸ್ಸು ಎಷ್ಟು ಅಂದ್ರೆ 15 ವರ್ಷ. ಆಪ್ಷನ್ 1. ಒಂದು ಡಬ್ಬಿಯಲ್ಲಿ 270 ರೂಪಾಯಿ ಹಣವಿದೆ. ಟೋಟಲ್ ಎಷ್ಟಿದೆ? ಟೋಟಲ್ 270 ರೂಪೀಸ್ ಇದೆ. ಈ ಹಣದಲ್ಲಿ ರೂಪಾಯಿ ಒಂದು ಅಂದ್ರೆ 1 ರೂಪಾಯಿ, 50 ಪೈಸೆ, 25 ಪೈಸೆ ನಾಣ್ಯಗಳು ಎಷ್ಟು ಅನುಪಾತದಲ್ಲಿದೆ ಅಂತಂದ್ರೆ 2:3:4 ಅನುಪಾತದಲ್ಲಿದ್ದರೆ ಆ ಡಬ್ಬಿಯಲ್ಲಿರುವ 25 ಪೈಸೆ ನಾಣ್ಯಗಳ ಸಂಖ್ಯೆ ಅಂತ ಕೇಳ್ತಾರೆ. ನಿಜವಾಗ್ಲೂ ಎಷ್ಟಿದೆ ಗೊತ್ತಿಲ್ಲ. 2x 3x 4x. 1 ರೂಪಾಯಿ ನಾಣ್ಯ ಅಂದ್ರೆ 2x ಇಂಟು 1 ರೂಪಾಯಿ. 50 ಪೈಸೆ ನಾಣ್ಯ ಅಂತಂದ್ರೆ 3x ಇಂಟು 1/2 ಅಂತ ಬರೆಯಬಹುದು. ಇನ್ನು 25 ಪೈಸೆ ನಾಣ್ಯಗಳು ಅಂತಂದ್ರೆ 4x ಇಂಟು 1/4.
ಈಗ ಈ ಎಲ್ಲದರ ಮೊತ್ತ ಎಷ್ಟು ಬರುತ್ತೆ ಅಂದ್ರೆ 270 ರೂಪಾಯಿ ಅಂತ ಹೇಳ್ತಾನೆ. ಇವೆಲ್ಲನೂ ಆಡ್ ಮಾಡೋಣ. 2x ಪ್ಲಸ್ 3x ಪ್ಲಸ್ 1/2 ಅಂದ್ರೆ 3x/2 ಪ್ಲಸ್ ಈ 4 ಕ್ಯಾನ್ಸಲ್ ಆದ್ರೆ ಬರೀ x ಮಾತ್ರ ಈಕ್ವಲ್ ಟು 270 ರೂಪೀಸ್. ಎಲ್ಸಿಎಂ ತಗೊಂಡ್ರೆ ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಸೊ ಎಲ್ಸಿಎಂ 2 ಬರ್ತದೆ. ಸೊ 2 ಮಲ್ಟಿಪ್ಲೈ ಮಾಡಿ, ಇಲ್ಲೂ ಕೂಡ 2 ಮಲ್ಟಿಪ್ಲೈ ಮಾಡಿದ್ರೆ 2 4 ಪ್ಲಸ್ ಇದು 3x ಆಸ್ ಇಟ್ ಈಸ್ ಪ್ಲಸ್ 2x ಈಕ್ವಲ್ ಟು 270. ಆಡ್ ಮಾಡಿ 4 3 7 7 2 9 9x ಈಕ್ವಲ್ ಟು 270. ಈ ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 2 ಬಂತು. 9 1 9 3 27 30. x ಈಕ್ವಲ್ ಟು 60. x ಈಕ್ವಲ್ ಟು 60. ನಮಗೆ ಬೇಕಾಗಿರೋದು 25 ಪೈಸೆ ನಾಣ್ಯಗಳು. ನೋಡಿ 25 ಪೈಸೆ ನಾಣ್ಯ ಅಂತಂದ್ರೆ ಇಲ್ಲಿದೆ ನೋಡಿ 4x ಅಂತ. 4 ಇಂಟು 60 4 6 24 ಅಂದ್ರೆ 240 ನಾಣ್ಯಗಳು 25 ಪೈಸೆ ನಾಣ್ಯಗಳು. 240 25 ಪೈಸೆ ನಾಣ್ಯಗಳಿರುತ್ತೆ. ಇಲ್ಲಿ ಆಕ್ಚುಲಿ ಆಪ್ಷನ್ಸ್ ರಾಂಗ್ ಕೊಟ್ಟಿದ್ದಾರೆ. ಬೇಕಿದ್ರೆ ನಾನು ವೆರಿಫೈ ಮಾಡಿ ತೋರಿಸ್ತೀನಿ. 25 ಪೈಸೆ ನಾಣ್ಯಗಳು ಎಷ್ಟಿದೆ ಅಂತಂದ್ರೆ 240 ಅಂದ್ರೆ ಎಷ್ಟು ರೂಪಾಯಿ ಆಯ್ತು? ಇಂಟು 1/4 ಮಾಡಿ 4 6 24 60 ರೂಪಾಯಿ ಆಯ್ತು. ಅದೇ ರೀತಿ 50 ಪೈಸೆ ನಾಣ್ಯಗಳು ಅವೆಷ್ಟಾಗ್ತವೆ? 3x ಮಾಡ್ಬೇಕಲ್ಲ, 3 ಇಂಟು 60 3 6 18 180 ನಾಣ್ಯಗಳು 50 ಪೈಸೆ ನಾಣ್ಯಗಳು ಅಂದ್ರೆ ಎಷ್ಟು ರೂಪಾಯಿ ಆಗ್ತದೆ? 180 ಇಂಟು 1/2 ಡಿವೈಡ್ ಮಾಡಿದ್ರೆ 90 ರೂಪಾಯಿ 50 ಪೈಸೆ ನಾಣ್ಯಗಳಿಂದ ಆಗಿದೆ. ಇನ್ನು 1 ರೂಪಾಯಿ ನಾಣ್ಯಗಳು 2x ಅಂತ ಇದೆ, 2 ಇಂಟು 60 120 120 ನಾಣ್ಯಗಳು 1 ರೂಪಾಯಿ. ಸೊ 1 ರೂಪಾಯಿ ಆಗಿರೋದ್ರಿಂದ 120 ಆಗ್ತದೆ. ಎಲ್ಲನೂ ಆಡ್ ಮಾಡಿ 9 6 15 16 17 7 ದಶಕೆ 1 ನೋಡಿ 270 ರೂಪಾಯಿ ಆಯ್ತು. ಸೊ ಆಕ್ಚುಲಿ ಎಷ್ಟು ನಾಣ್ಯಗಳಿದೆ ಅಂತಂದ್ರೆ 240 ನಾಣ್ಯಗಳು. ಯಾವುದು? 25 ಪೈಸೆ ನಾಣ್ಯಗಳು 240 ಇದೆ, ಆದ್ರೆ ಆಪ್ಷನ್ಸ್ ಸ್ವಲ್ಪ ತಪ್ಪಾಗಿ ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಏನಂದ್ರೆ 240. 5 7 ಮತ್ತು 15 ಸಂಖ್ಯೆಗಳ ಚತುರ್ಥ ಅನುಪಾತ ಅಂದ್ರೆ ಈ ರೀತಿ 5:7 ಸಮಾನುಪಾತ 15:x. ಇದು ಚತುರ್ಥ ಅನುಪಾತ. ಇಲ್ಲಿ ಎಷ್ಟು ಬರುತ್ತೆ ಅಂತ ನಾವು ಇದನ್ನ ರೇಷಿಯೋ ಫಾರ್ಮಲ್ ಬರ್ಕೊಳ್ಳೋಣ. 5:7 5/7 ಈಕ್ವಲ್ ಟು 15/x. ನನಗೆ x ಬೆಲೆ ಬೇಕು. x ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 15 ಇಂಟು 5/7 ಈ ಕಡೆ ಬಂದ್ರೆ 7/5. 5 1 5 3 15. ದೇರ್ಫೋರ್ x ಈಕ್ವಲ್ ಟು 3 7 21. ಸೊ x ಬೆಲೆ ಎಷ್ಟು? 21. ಆಪ್ಷನ್ 2 ಕರೆಕ್ಟ್. 9 ಮತ್ತು x ರ ಗುಣೋತ್ತರ ಮಾಧ್ಯವು 6 ಆದಾಗ x ನ ಬೆಲೆಯು ನೋಡಿ. ಗುಣೋತ್ತರ ಮಾಧ್ಯ ಸಮಾಂತರ ಮಾಧ್ಯನ a+b/2 ಅಂತ ಹೇಳ್ತೀವಿ. ಇದು a ಅಂತ ಬರೀತೇವೆ ಯೂಶುವಲಿ. ಗುಣೋತ್ತರ ಮಧ್ಯ g ಈಕ್ವಲ್ ಟು √ab ಅಂತ ಬರೀತೀವಿ. ಹರಾತ್ಮಕ ಮಾಧ್ಯನ 2ab ಡಿವೈಡ್ ಬೈ a+b ಅಂತ ಬರೀತೀವಿ. ಅರಿಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಅಂತ ಹೇಳ್ತೀವಿ. ನಮಗೆ ಬೇಕಾಗಿರೋದು ಗುಣೋತ್ತರ ಮಧ್ಯ g. 9 ಮತ್ತು x, a ಅಂದ್ರೆ 9, b ಅಂದ್ರೆ x. ಗುಣೋತ್ತರ ಮಾಧ್ಯ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ಸೊ 6 ಈಕ್ವಲ್ ಟು √9 ಇಂಟು x. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಇದು 6 ರ ಸ್ಕ್ವೇರ್ 36 ಆಯಿತು. ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 9x ಮಾತ್ರ ಉಳಿತು. 9 1 9 4 36. ದೇರ್ಫೋರ್ x ಈಕ್ವಲ್ ಟು 4. ಆಪ್ಷನ್ 3 ಇಸ್ ಕರೆಕ್ಟ್. ಸೊ ದಿಸ್ ಕಂಪ್ಲೀಟ್ಸ್ 2020 ಪೇಪರ್ 1 ಪಾರ್ಟ್ ಕಂಪ್ಲೀಟ್ ಆಯಿತು.